ಗಣೇಶ್ ಸರ್ ಇನ್ಸ್ಪಿರೇಷನ್ ಇಂದ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಸಿನಿಮಾನು ಸಿಕ್ತು. ಬಟ್ ಸಕ್ಸಸ್ಫುಲ್ ಸಿನಿಮಾಗಳು ಸಿಕ್ಕಿದ್ದು ಹಲವಾರು ವರ್ಷ ಆದ್ಮೇಲೆ. ಸಂಕಷ್ಟಕರ ಗಣಪತಿ ಇರ್ಬೋದು ಅಥವಾ ನನ್ನ ತುಳು ಸಿನಿಮಾ ಇರ್ಬೋದು. ಬಟ್ ಇಲ್ಲಿ ಸೋಲೋ ಹೀರೋ ಆಗಿ ಕಂಪ್ಲೀಟ್ ಸಕ್ಸಸ್ಫುಲ್ ಸಿನಿಮಾ ನಂಗೆ ಇನ್ನ ಸಿಕ್ಕಿಲ್ಲ. ಫುಲ್ ಮೀಲ್ಸ್ ಅಲ್ಲಿ ಆ ಭರವಸೆ ತುಂಬತ್ತೆ ಅಂತ ಅನ್ಕೊಂಡಿದ್ದೀನಿ. ನಮಸ್ತೆ, ನೀವು ನೋಡ್ತಾ ಇದ್ರ ಫುಲ್ ಬೀಟ್ ಕನ್ನಡ. ನಾನು ಯಶವಂತ್. ಒಂದು ಒಳ್ಳೆ ಜಾಗದಲ್ಲಿ ಆರಾಮಾಗಿ ಶಾಂತವಾಗಿ ಪ್ರಶಾಂತವಾಗಿ ಕೂತಿದ್ದೀನಿ. ಯಾಕೆ ಅಂತ ಅಂದ್ರೆ ಇವತ್ತು ಒಬ್ಬ ಗೆಸ್ಟ್ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಗೆಸ್ಟ್ ಬಗ್ಗೆ ಒಂದು ಚಿಕ್ಕ ಲೀಡ್ ಕೊಡಬೇಕು ಅಂತ ಅಂದ್ರೆ ಸೊ ಇವರು ತಮ್ಮ ಜರ್ನಿನ ಶುರು ಮಾಡಿದ್ದು ಉದಯ ಮ್ಯೂಸಿಕ್ ಮೂಲಕ, ಒಬ್ಬ ಆಂಕರ್ ಮೂಲಕ ತಮ್ಮ ಜರ್ನಿನ ಶುರು ಮಾಡಿ ಒಂದಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ. ಇವತ್ತು ಮತ್ತೊಂದು ಸಿನಿಮಾಗೆ ರೆಡಿ ಆಗಿ ಈಗ ಪ್ರಮೋಷನ್ ಕೂಡ ಇದ್ದಾರೆ. ಆ ಸಿನಿಮಾ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾನು ಮಾತಾಡ್ತಾ ಹೋಗ್ತೀನಿ. ಬಟ್ ಫಸ್ಟ್ ನಾನು ವೆಲ್ಕಮ್ ಮಾಡ್ತೀನಿ ಲಿಖಿತ್ ಶೆಟ್ಟಿ ಅವರು. ಇವತ್ತು ನನ್ನ ಜೊತೆ ಇದ್ರೆ ಮಾತಾಡ್ತಾ ಹೋಗ್ತೀನಿ. ಹಾಯ್ ಸರ್, ಹೇಗಿದ್ದೀರಾ? ಆರಾಮ್ ಸರ್. ಓಕೆ, ಹೆಂಗ್ ನಡೀತಾ ಇದೆ ಕೆಲಸ ಎಲ್ಲ? ಕೆಲಸ ಚೆನ್ನಾಗಿ ನಡೀತಾ ಇದೆ. 21ಕ್ಕೆ ರೆಡಿ ಆಗಿದ್ದೀವಿ. ಸೊ ಫುಲ್ ಜೋಶ್ ಅಲ್ಲಿ ಒಂದು ಬ್ಯೂಟಿಫುಲ್ ಜಾಗಕ್ಕೆ ನಮ್ಮನ್ನ ಕರೆದಿರೋದು ನನಗಂತೂ ಬಹಳ ಖುಷಿ ಆಗ್ತಾ ಇದೆ. ಎಷ್ಟನೇ ಫ್ಲೋರ್ ಅಲ್ಲಿ ಇದೀವಿ ಸರ್ ನಾವು? ಇವಾಗ ಕರೆಂಟ್ಲಿ 13ನೇ ಫ್ಲೋರ್ ಅಲ್ಲಿ ಇದೀವಿ. ಕಂಪ್ಲೀಟ್ ಏರ್ಪೋರ್ಟ್ ವ್ಯೂ ಕಾಣುತ್ತೆ. ಸೊ ಯಾರ್ಯಾರು ಹೆಬ್ಬಾಳ್ ಕಡೆ ಇದ್ರ ಕ್ಯಾಂಡಲ್ಸ್ ಬ್ಲೋಸ್ ಬನ್ನಿ, ಕ್ರಾಸ್ ಪ್ರಮೋಷನ್ ಮಾಡ್ತಾ ಇದೀನಿ. ಸರ್, ಇಲ್ಲೇ ಪ್ರಮೋಷನ್ ಮಾಡ್ಕೊತಾ ಇದ್ದಾರೆ. ಸರ್, ನಾನು ಫಸ್ಟ್ ಲೀಡ್ ಅಲ್ಲಿ ಹೇಳ್ತಾ ಇದ್ದೆ, ಇವತ್ತು ನನ್ನ ಗೆಸ್ಟ್ ಇಂಟ್ರೊಡಕ್ಷನ್ ಏನು ಅಂತಂದ್ರೆ ಒಂದು ಆಂಕರ್ ಮೂಲಕ ಶುರು ಮಾಡಿದ್ದೆ ಜರ್ನಿ. ಒಂದಷ್ಟು ಸಿನಿಮಾಗಳಾಗಿದೆ. ಇವತ್ತು ಇನ್ನೊಂದು ಸಿನಿಮಾ ಪ್ರಮೋಷನ್ ಮಾಡ್ತಿದೀವಿ ಅಂತ. ಸ್ಟಾರ್ಟಿಂಗ್ ಕೆಲವೊಂದು ಜರ್ನಿನ ನೆನೆಸ್ಕೋಬೇಕು ಅಂತಂದ್ರೆ ಒಂದು ಆಂಕರಿಂಗ್ ಇಂದ ಶುರು ಮಾಡಿದ್ದು. ಸೊ ಹೆಂಗಿತ್ತು ಆ ಒಂದು ಜರ್ನಿ? ಸೊ ಅಲ್ಲಿಂದ ಬಂದ್ಮೇಲೆ ಸಿನಿಮಾ ಅನ್ನೋ ಒಂದು ಕನ್ಸು ಹೆಂಗ್ ಬಂತು ಏನು ಅಂತ? ಬ್ಯೂಟಿಫುಲ್ ಜರ್ನಿ. ಆಕ್ಚುಲಿ ಕನ್ಸಿತ್ತು ಹೀರೋ ಆಗ್ಬೇಕು ಅಂತ. 20 ವರ್ಷ ತಗೊಂಡಿದ್ದೆ. ಫಸ್ಟ್ ಹೀರೋ ಆಗ್ಬೇಕು ಅಂತ ಅನ್ಕೊಂಡಿದ್ರ ಇಲ್ಲ ಆಂಕರಿಂಗ್ ಬಂದ್ಮೇಲೆ ಆ ಫೀಲ್ಡ್ ಆಂಕರಿಂಗ್ ಆಕ್ಚುಲಿ ಗಣೇಶ್ ಸರ್ ಅವಾಗ ಕ್ಲಿಕ್ ಆಗಿದ್ರಲ್ಲ, ಅದಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ದು. ಸೊ ಬೇಸ್ ಆಗತ್ತೆ ಅಂತ. ಸೊ ಗಣೇಶ್ ಸರ್ ಇನ್ಸ್ಪಿರೇಷನ್ ಇಂದ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಸಿನಿಮಾನು ಸಿಕ್ತು. ಬಟ್ ಸಕ್ಸಸ್ಫುಲ್ ಸಿನಿಮಾಗಳು ಸಿಕ್ಕಿದ್ದು ಹಲವಾರು ವರ್ಷ ಆದ್ಮೇಲೆ. ಸಂಕಷ್ಟಕರ ಗಣಪತಿ ಇರ್ಬೋದು ಅಥವಾ ನನ್ನ ತುಳು ಸಿನಿಮಾ ಇರ್ಬೋದು. ಬಟ್ ಇಲ್ಲಿ ಸೋಲೋ ಹೀರೋ ಆಗಿ ಕಂಪ್ಲೀಟ್ ಸಕ್ಸಸ್ಫುಲ್ ಸಿನಿಮಾ ನಂಗೆ ಇನ್ನ ಸಿಕ್ಕಿಲ್ಲ. ಫುಲ್ ಮೀಲ್ಸ್ ಅಲ್ಲಿ ಆ ಭರವಸೆ ತುಂಬತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಪ್ರಯತ್ನ ಇದೆ ಅಂಡ್ ನನ್ ನಂಬಿಕೆ ಕೂಡ ಇದೆ ಫುಲ್ ಮೀಲ್ಸ್ ಆ ರೀತಿ ಬಂದಿದೆ. ಎಲ್ಲರ ಮನ್ಸಿಗೂ ಹತ್ರ ಆಗತ್ತೆ, ಸೇರತ್ತೆ. ಸರ್, ಇವಾಗ ಹೆಂಗೆ ಅಂತಂದ್ರೆ ಅವಾಗ ಒಂದ್ ಕಾಲ ಯಾವ ರೀತಿ ಆಗಿತ್ತು ಅಂತೆ, ಉದಯ ಮ್ಯೂಸಿಕ್ ಅಲ್ಲಿ ಯಾರೇ ಆಂಕರಿಂಗ್ ಮಾಡ್ಲಿ, ಫೀಮೇಲ್ ಆರ್ ಮೇಲ್, ಸೊ ಅವ್ರು ನೆಕ್ಸ್ಟ್ ಅಪ್ಕಮಿಂಗ್ ಹೀರೋ ಅನ್ನೋದು ಪಕ್ಕ ಅನ್ನೋದಿತ್ತು. ಸುಮಾರು ಜನನು ಕೂಡ ಒಂದಷ್ಟು ಜನ ಆಗಿದ್ದಾರೆ. ಹೆಂಗ್ ಅನ್ನಿಸ್ತಿದ್ರು ಸರ್ ಅವಾಗಿಂದು? ಅಂದ್ರೆ ಅವಾಗ ಉದಯ ಮ್ಯೂಸಿಕ್ ಅನ್ನೋದೇ ಒಂದು ಫ್ರೆಶ್. ಫಸ್ಟ್ ಆಫ್ ಆಲ್ ನಂಬಲ್ಲ, ನಾನು ಉದಯ ಟಿವಿ ಸೇರಕ್ಕೆ 1 ವರ್ಷ ನಂದು ರೆಸ್ಯೂಮ್ ಹಾಕಿದ್ದೆ. ಬರೀ ಸೆಲೆಕ್ಟ್ ಅಲ್ಲ, ಬರೀ ಆಡಿಷನ್ ಲೆವೆಲ್ ಹೋಗಕ್ಕೆ. ಸೊ ಅಲ್ಲಿಂದ ಆಡಿಷನ್ ಹೋಗಾದ್ಮೇಲೆ ನೋ ಪ್ರಾಬ್ಲಮ್, ಅಲ್ಲಿಂದ ಇಮಿಡಿಯೇಟ್ ಆಗಿ ಸೆಲೆಕ್ಟ್ ಆದ ಎಲ್ಲ ಮಾಡಿದೆ. ಸೊ ಅಷ್ಟ್ ಕಷ್ಟ ಇತ್ತು ಅವಾಗ. ಬಿಕಾಸ್ ಗಣೇಶ್ ಸರ್ ಹೀರೋ ಆಗಿದ್ರಿಂದ ಅಷ್ಟು ಜನ ಎಲ್ಲರೂ ಏನ್ ಅನ್ಕೊಂಡ್ರೆ ಅದೊಂದು ತರ ಪಾತ್ವೆ ಆಗಿದೆ, ವಿಚ್ ಆಲ್ಸೋ ಹೆಲ್ಪ್. ಬಟ್ ಅದ್ರಲ್ಲಿ ಸಕ್ಸಸ್ ಆಗಿದ್ದು ಬರೀ ವೆರಿ ಫ್ಯೂ ಪೀಪಲ್. ಸೊ ಅವಾಗ ಅದೇ ನಾನು ಅವಾಗ್ಲೇ ಹೇಳ್ದಂಗೆ, ಸೊ ಅಲ್ಲಿಂದ ಬಂದ್ಮೇಲೆ ನೆಕ್ಸ್ಟ್ ಅಪ್ಕಮಿಂಗ್ ಹೀರೋ ಅನ್ನೋ ತರನೇ ಫೀಲ್ ಇತ್ತು. ಆಮೇಲೆ ನಿಮ್ಗೆ ಒಂದು ಆಂಕರಿಂಗ್ ಟೈಮ್ ತಗೊಂಡ್ರಿ ಅಂತ ಹೇಳಿದ್ರಿ. ಆ ಟೈಮ್ ಗ್ಯಾಪ್ ಅಲ್ಲಿ ನಿಮ್ ಎಜುಕೇಶನ್ ನಡೀತಾ ಇತ್ತಾ ಇಲ್ಲ ಸಿನಿಮಾಗೆ ಅಂತ ಒಂದಷ್ಟು ಪ್ರಿಪರೇಷನ್? ಸೊ ನಾನು ಉದಯ ಟಿವಿ ಸೇರಕ್ಕಿಂತ ಮುಂಚೆ ಇಂಟೀರಿಯರ್ಸ್ ಓದ್ತಾ ಇದ್ದೆ. ಸೊ ಇಂಟೀರಿಯರ್ಸ್ ಓದ್ತಾ ಇಂಟೀರಿಯರ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಪ್ಲಸ್ ಉದಯ ಟಿವಿ ಮಾಡ್ತಾ ಇದ್ದೆ. ಸೊ ದಿನದಲ್ಲಿ 3 ರಿಂದ 4 ಕೆಲಸ ಮಾಡ್ತಾ ಇದ್ದೆ. ಕಾಲೇಜು, ಆಂಕರಿಂಗು ಮತ್ತೆ ಬಿಸ್ನೆಸ್. ಸೊ 2007 ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಅವಾಗ ನನಗೆ 16 ವರ್ಷ ಏಜು. ಸೊ ಆ ಟೈಮಲ್ಲಿ ನಾನೆಲ್ಲ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಓಕೆ, ಈಗ ಆಂಕರಿಂಗ್ ಅಲ್ಲಿ ಉದಯ ಮ್ಯೂಸಿಕ್ ಅಂತ ಬಂದಾಗ ಆಂಕರ್ಸ್ ಗಳಿಗೆಲ್ಲ ಒಳ್ಳೆ ಪೇಮೆಂಟ್ ಇರುತ್ತಪ್ಪ ಅವಾಗ, ಹಿಂಗೆ ಅಂತೆಲ್ಲ ನಾವು ಮಾತಾಡ್ಕೊಂಡಿದ್ದೀವಿ. ಅವಾಗ ಇನ್ನ ಚಿಕ್ಕ ಹುಡುಗ ಸುಳ್ಳದು ಪೇಮೆಂಟ್ ಅಂದ್ರೆ ಇದೆ. ಇವಾಗ ತುಂಬಾ ಜಾಸ್ತಿ ಆಗಿದೆ. ಅವಾಗ ಹೆಂಗೆ ಎಪಿಸೋಡ್ ಲೆಕ್ಕನ? ಅವಾಗ ಮಂತ್ಲಿ ಕೊಡೋರು, ಆಫ್ ಎಲ್ಲ ಏನು ಇರ್ತಾ ಇರ್ಲಿಲ್ಲ. ಸೊ ನಾವು ಸಂಡೇ ಇರ್ಲಿ ಹಬ್ಬ ಇರ್ಲಿ ಏನೇ ಇರ್ಲಿ ನಾವು ಡೈಲಿ ಹೋಗ್ಲೇಬೇಕು. ಲೈವ್ ಶೋ. ಸೊ ಲೈವ್ ಶೋ ಅಂದ್ರೆ ನೀವ್ ಏನು ಮಾಡಂಗಿಲ್ಲ, ಊರ ಆಚೆ ಹೋಗಂಗೆ ಇಲ್ಲ. ನಾನು ಸುಮಾರು ನನ್ನ ಫ್ಯಾಮಿಲಿ ಫಂಕ್ಷನ್ಸ್ ಇವೆಂಟ್ಸ್ ಎಲ್ಲ ಸುಮಾರು ಮಿಸ್ ಮಾಡ್ಕೊಂಡಿದೀನಿ. ಯಾಕಂದ್ರೆ ಇಲ್ಲಿ ರಜಾ ತಗೊಂಡ್ರೆ ರಿಪ್ಲೇಸ್ಮೆಂಟ್ ರೆಡಿ ಇರೋದು. ಸೊ ಯಾರಾದ್ರೂ ನಾವು ಜಾಸ್ತಿ ರಜಾ ಹಾಕೋರ್ನೆಲ್ಲ ಕಳ್ಸಿಬಿಡೋರು. ಯಾಕಂದ್ರೆ ಅಷ್ಟು ಜನ ಸುಮಾರಾಗಿದೆ. ಸೊ ಸುಮ್ನೆ ರಜಾ ಆಗ್ತಾ ಇದ್ರೆ ಆಪ್ಷನ್ಸ್ ಅಷ್ಟಿರೋದಲ್ಲ. ಎಷ್ಟೊಂದು ಲಕ್ಷಾನ್ಗಟ್ಲೆ ರೆಸ್ಯೂಮೇಸ್ ಇರೋದು, ಲಕ್ಷಾನ್ಗಟ್ಲೆ ಜನ ಆಂಕರ್ ಆಗ್ಬೇಕಂತ ಕಾಯ್ತಾ ಇದ್ರು. ನನಗೂ ಇವಾಗ ಸುಮಾರು ಜನ ಸಿಕ್ತವ್ರು ಹೇಳ್ತಾರೆ, ಬ್ರದರ್ ನಾನು ಟ್ರೈ ಮಾಡಿದ್ದೆ ನೀವು ಉದಯ ಟಿವಿಯಲ್ಲಿ ಇರ್ಬೇಕಾದ್ರೆ ಆಂಕರ್ ಆಗಕ್ಕೆ, ಬಟ್ ಅವಾಗ ಆಗಿರ್ಲಿಲ್ಲ, ಆಡಿಷನ್ ಕರ್ದಿರ್ಲಿಲ್ಲ ಅಂತ. ಬಟ್ ಅಲ್ಲಿ ಆಡಿಷನ್ ಕರೆಯಕ್ ಆಗ್ತಾ ಇದೆ, ಎಷ್ಟು ಓಪನಿಂಗ್ ಇರತ್ತೆ ಅಷ್ಟಲ್ವಾ. ಸೊ ಪೇಮೆಂಟ್ ಆ ಕಾಲದಲ್ಲಿ ಐ ಥಿಂಕ್ ಅರೌಂಡ್ 4000 ಏನೋ ಕೊಡ್ತಾ ಇದ್ರು ಪರ್ ಮಂತ್. 4000. ಸೊ 4000 ಇಂದ ಶುರು ಮಾಡಿದ್ದೆ ಜರ್ನಿ. ಸೂಪರ್. ಆ ಟೈಮ್ ಅಲ್ಲಿ ಅವಾಗೆಲ್ಲ ನಾವ್ ಹೇಳ್ಕೊತಾ ಇದ್ವಿ, ಸಿಕ್ಕಾಪಟ್ಟೆ ಇರುತ್ತೆ, ಎಪಿಸೋಡ್ ಇಷ್ಟು ಕೊಡ್ತಾರಪ್ಪ ಅವರೆಲ್ಲ. ಇಲ್ಲ, ಬೇರೆ ಚಾನೆಲ್ಸ್ ಐ ಥಿಂಕ್ ಎಪಿಸೋಡ್ ವೈಸ್ ಕೊಡ್ತಾ ಇದ್ರು. ನಾನು ಜಿಯಲ್ಲೂ ಮಾಡಿದ್ದೆ, ಅವಾಗ ಅವರು ಎಪಿಸೋಡ್ ವೈಸ್ ಕೊಡ್ತಾ ಇದ್ರು. ಇಲ್ಲಿ ಆ ಫಾರ್ಮ್ಯಾಟ್ ಇತ್ತು. ಸೊ ಇವ್ರ ಫಾರ್ಮ್ಯಾಟ್ ಈ ತರ ಇದ್ದಿತ್ತು.
ಇವಾಗ ಆ ಟೈಮಲ್ಲಿ ಒಂದು ಆಂಕರ್ ಅಂತ ಅಂದಾಗ ಒಂದಷ್ಟು ಜನ ಫ್ಯಾನ್ಸ್ಗಳು ಆಗ್ಲೇ ಆಗ್ಬಿಡೋರು. ಸೊ ಡೈಲಿ ನಿಮಗೆ ಫೋನ್ ಕಾಲ್ ಮಾಡ್ತಾ ಒಂದಷ್ಟು ಜನ ಫ್ಯಾನ್ಸ್ ಕ್ರಿಯೇಟ್ ಆಗಿರೋರು. ಸೊ ಆಚೆ ಬಂದ್ಮೇಲೆ ಯಾವ್ದಾರ ಆತರ ಒಂದು ಸೈಕ್ ಫ್ಯಾನ್ಗಳು ಯಾವ್ದಾರು ನೋಡಿದ್ದೆ ಆ ಟೈಮಲ್ಲಿ? ಇದೆ, ನೋಡಿದಿದೆ, ಆಗಿರೋದಿದೆ. ಆಫೀಸ್ ಹತ್ರ ಬಂದಿರೋದು, ಮನೆ ಹತ್ರ ಗಿಫ್ಟ್ ಗಳು ಕಳ್ಸಿರೋದು, ಅದೆಲ್ಲ ಆಗಿದೆ. ಇನ್ನ ಎಕ್ಸ್ಟ್ರೀಮು ಮಾಡಿದ್ದಾರೆ, ಬಟ್ ಐ ಡೋಂಟ್ ಥಿಂಕ್ ಐ ಶುಡ್ ಡಿಸ್ಕಸ್. ತುಂಬಾ ಇಂಪ್ರೆಸ್ ಆಗಿರೋದು ಯಾವ್ದಾರ ಒಂದು ಹೇಳೋದು ಫ್ಯಾನ್? ಇಂಪ್ರೆಸ್ ಅಂದ್ರೆ ಒಬ್ರು ಹಾಸನದವ್ರು ಇದಾರೆ. ಅವರು ಯಾವಾಗ್ಲೂ ಸೋಷಿಯಲ್ ಮೀಡಿಯಲ್ಲಿ ಕಮೆಂಟ್ ಮಾಡ್ತಾ ಇರ್ತಾರೆ, ಮೆಸೇಜ್ ಮಾಡ್ತಾ ಇರ್ತಾರೆ. ನನ್ ಪ್ರತಿ ಏನಾದ್ರು ಒಂದು ಸಿನಿಮಾ ಅಥವಾ ಏನಾದ್ರು ಸಿನಿಮಾಗಳು ಬಂದಾಗ ಅವ್ರು ಅದನ್ನ ನೋಡೋದು 100%. ಫಸ್ಟ್ ಡೇ ಹೋಗ್ತಾರೆ. ಸೊ ಅದೊಂದು ಬಹಳ ಖುಷಿ ಆಗತ್ತೆ. ಕೆಲವೊಬ್ರು ಲೈಕ್ ಸುಮಾರು ಜನನು ಅಲ್ಲ. ಈಗ ಆಂಕರಿಂಗ್ ಆದ್ಮೇಲೆ ನೆಕ್ಸ್ಟ್ ನೀವು ಸಿನಿಮಾ ಅಂತ ಬಂದಾಗ ಆ ಒಂದು ಪಾತ್ ಓಪನ್ ಆದಾಗ ಒಂದು ಸೆಲೆಕ್ಟ್ ಮಾಡೋ ಒಂದು ರೀತಿ ಇರುತ್ತಲ್ಲ. ಸೊ ಈ ತರ ಈ ಸಿನಿಮಾ ಮೂಲಕ ನಾನು ಲಾಂಚ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದು, ಇಲ್ಲ ಅದಾಗ್ ಬಂದು ನೀವು ಅಪ್ರೋಚ್ ಹೆಂಗಾಯ್ತು ಫಸ್ಟ್ ಸಿನಿಮಾ? ಫಸ್ಟ್ ಸಿನಿಮಾ ಆಡಿಷನ್ಗೆ ಕರೆದ್ರು ಪೆರೋಲ್ಗೆ. ಸೊ ನಾನು ಹೋದೆ, ಸೆಲೆಕ್ಟ್ ಆದೆ. ಅದಾದ್ಮೇಲೆ ಒರಿಯಾಡ್ದೋರಿ ಅಸಲ್ ನಾನು ಸಿನಿಮಾ ಮಾಡ್ಬೇಕಾದ್ರೆ ಬಂದಿದ್ದು. ಅದು ಸೂಪರ್ ಸಕ್ಸಸ್ ಆಯ್ತು ತುಳುವಲ್ಲಿ. ಅದಾದ್ಮೇಲೆ ಮದಿಮೆ ಆದ್ಮೇಲೆ ನಮ್ ದುನಿಯಾ ನಮ್ ಸ್ಟೈಲ್ ಅಂತ ಮಾಡಿದೆ. ಅದ್ರಲ್ಲಿ ನಾನು, ಡಾರ್ಲಿಂಗ್ ಕೃಷ್ಣ ಅವರು, ವಿನಾಯಕ್ ಜೋಶಿ, ಮಿಲನ ಅವರೆಲ್ಲ ಒಂದೇ ಸಿನಿಮಾದಲ್ಲಿ ಮಾಡಿದ್ದು. ಸೊ ಅದು ಆ ಸಿನಿಮಾ ನೋಡ್ಲಿಲ್ಲ. ಅದಾದ್ಮೇಲೆ ಒಂದ್ 4 ವರ್ಷ ಗ್ಯಾಪ್ ಆಯ್ತು. ಅದ್ರ ಮಧ್ಯ ನಾನು ರೆಸ್ಟೋರೆಂಟ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಸೊ ಬಿಸ್ನೆಸ್ ಸ್ಟಾರ್ಟ್ ಆದ ನಂತರ ನನಗೆ ಒಂದು ಡಿಫ್ರೆಂಟ್ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡ್ಬೇಕು ಅಂತ ಆಸೆ ಇತ್ತು. ಸೊ ಆ ಆಸೆಯಿಂದ ನಾನು ಕಥೆಗಳನ್ನ ಹುಡುಕ್ತಾ ಇದ್ದೆ. ಈ ಕಾನ್ಸೆಪ್ಟ್ ಸಂಕಷ್ಟಕರ ಗಣಪತಿ ಕಾನ್ಸೆಪ್ಟ್ ನಾನೇ ಅರ್ಜುನ್ ಹೇಳಿದ್ದೆ. ಅರ್ಜುನ್ ನಾನು ಜಿ ಅಲ್ಲಿ ಆಂಕರಿಂಗ್ ಮಾಡ್ಬೇಕಾದ್ರೆ ಆ ಶೋದು AD ಆಗಿದ್ರು, ಅಸೋಸಿಯೇಟ್ ಡೈರೆಕ್ಟರ್. ಸೊ ಅವ್ರ ಕಥೆದು ಒಂದ್ ಲೈನ್ ಹೇಳ್ದೆ, ಆಮೇಲೆ ಅವ್ರು ಡೆವಲಪ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ನಾನೇ ಅಪ್ರೋಚ್ ಮಾಡಿ, ಪಿಚ್ ಮಾಡಿ, ಆಮೇಲೆ ನನ್ನ ಪಾರ್ಟ್ನರ್ಸ್ಗೆಲ್ಲ ಪಿಚ್ ಮಾಡಿ ಒಂದು ಸಿನಿಮಾ ಮಾಡೋಣ ಅಂತ ನಾನೇ ರಿಕ್ವೆಸ್ಟ್ ಮಾಡ್ಕೊಂಡು ನಾವೇ ಎಲ್ಲರೂ ಸೇರಿ ಸಿನಿಮಾ ಮಾಡಿದ್ದು. ಸಂಕಷ್ಟಕರ ಗಣಪತಿ ಆಯ್ತು. ಆಮೇಲೆ ಫ್ಯಾಮಿಲಿ ಪ್ಯಾಕ್ಗೆ ಅಪ್ಪು ಸರ್ನ ಅಪ್ರೋಚ್ ಮಾಡಿದ್ವಿ, ನಾನು, ಅರ್ಜುನ್, ಮತ್ತೆ ಅಪ್ಪು ಸರ್ ಪ್ರೊಡಕ್ಷನ್ ಮತ್ತೆ ನನ್ನ ಪ್ರೊಡಕ್ಷನ್ ಇಬ್ರು ಸೇರ್ ಮಾಡಿದ್ವಿ. ಇವಾಗ ಫುಲ್ ಮೀಲ್ಸ್. ಅದ್ರ ಮಧ್ಯೆ ಹಬ್ಬ ಮಾಡಿದೆ. ಅಂಡ್ ಈ ಒಂದು ಗ್ಯಾಪ್ ಅಲ್ಲಿ ನೀವು ಹೇಳಿದ್ರೆ ಒಂದಷ್ಟು ವರ್ಷಗಳ ಕಾಲ ಆಯ್ತು ಅಂತ. ಅಂಡ್ ಕೆಲವೊಮ್ಮೆ ನಮ್ಗೆ ಕೆಲವೊಂದು ಸಿನಿಮಾ ಸೋತಾಗ, ಫೇಲ್ಯೂರ್ ಆದಾಗ ಎಲ್ಲೋ ಒಂದ್ ಕಡೆ ಅನ್ಸುತ್ತಾ ತುಂಬಾ ಟ್ರೈ ಮಾಡ್ತಾ ಇದ್ರು, ಏನು ಆಗ್ತಾ ಇಲ್ಲ, ಸುಮ್ನೆ ಸೈಲೆಂಟ್ ಆಗ್ಬಿಟ್ರದು ಬೆಟರು, ಇಲ್ಲ ಆಗಲ್ಲ ಅಂತ ಒಂಚೂರು ಅನ್ಸುತ್ತೆ. ಇವಾಗ್ಲೂ ಅನ್ಸ್ತದೆ. ಪ್ರೊಡ್ಯೂಸರ್ ಆಗಿದ್ದೀರಾ? ಬಟ್ ಯು ನೆವರ್ ನೋ, ಲೈಕ್ ಯು ಹ್ಯಾವ್ ಟು ಕೀಪ್ ಟ್ರೈಯಿಂಗ್ ಅಲ್ಲ. ಸೊ ಆ ಗಿವ್ ಅಪ್ ಆಗೋ ಥಾಟ್ ಪ್ರತಿ ಸಲ ಬರ್ತಾನೆ ಇರತ್ತೆ, ಸುಸ್ತಾಗ್ತಾನೆ ಇರತ್ತೆ. ಯಾಕಂದ್ರೆ ನಾವು ಪ್ರಯತ್ನ ಪಡ್ಬೇಕಾದ್ರೆ ತುಂಬಾ ಅನ್ಸಿದ್ದು ಐ ಥಿಂಕ್ ಸಂಕಷ್ಟಕರ ಗಣಪತಿ ಆದ್ಮೇಲೆ. ಯಾಕಂದ್ರೆ ಆ ಸಿನಿಮಾ ಚೆನ್ನಾಗಿ ಓಡ್ತು, ಒಳ್ಳೆ ರೆಕಗ್ನೈಸೇಷನ್ ಬಂತು, ಬಟ್ ಅಷ್ಟು ಸಿನಿಮಾಗಳು ಬರ್ಲಿಲ್ಲ ಅದಾದ್ಮೇಲೆ ನನಗೆ ಆಫರ್ಸ್. ಸೊ ಅವಾಗ ಸ್ವಲ್ಪ ಬೇಜಾರಾಯ್ತು, ಏನಪ್ಪಾ ಇಷ್ಟೆಲ್ಲ ಮಾಡ್ಬಿಟ್ಟು ಸಿನಿಮಾ ಸಿಗ್ತಾ ಇಲ್ಲ ಅಂತ. ಬಟ್ ಅದೇ ನನ್ನ ಫ್ಯಾಮಿಲಿ ಪ್ಯಾಕ್ ಯಾವಾಗ ಸ್ಟಾರ್ಟ್ ಮಾಡಿದೆ, ಇಮಿಡಿಯೇಟ್ ಆಗಿ ಒಂದ್ 3-4 ಸಿನಿಮಾ ಬಂದ್ಬಿಡ್ತು. ಸೊ ಅಲ್ಲಿಂದ ಮತ್ತೆ ಸ್ಟಾರ್ಟ್ ಆಗಿದೆ. ಫುಲ್ ಮಿಲ್ಸ್ ಬಂದಿದ್ದೀನಿ. ನನಗೆ ನಿಮ್ ಟೈಟಲ್ ಕೇಳ್ತಿದ್ದಂಗೆ ತುಂಬಾ ಕ್ಯಾಚಿ ಅನ್ಸುತ್ತೆ. ಯಾಕಂದ್ರೆ ಮಧ್ಯಾಹ್ನ ಹೋಗ್ತಿದ್ದಂಗೆ ಫುಲ್ ಮಿಲ್ಸ್ ಎಲ್ಲಿ ಸಿಗುತ್ತೆ ನೋಡ್ರಪ್ಪ ಅಂತ ಹೇಳೋರು. ಸೊ ಹಂಗಿದ್ದ ಫುಲ್ ಮಿಲ್ಸ್ ಅಂತ ಅಂದ್ರೆ ಒಂದು ಕಂಪ್ಲೀಟ್ ಪ್ಯಾಕೇಜ್ ಅಂತ ನನ್ನ ಪ್ರಕಾರ. ಯಾಕಂದ್ರೆ ಎಲ್ಲಾನು ಇರುತ್ತೆ. ಹೊಟ್ಟೆ ತುಂಬುತ್ತೆ, ಆರಾಮಾಗಿ ನೆಮ್ಮದಿಯಾಗಿ ನಮ್ ಕೆಲಸ ಮಾಡ್ಬೋದು. ಇಲ್ಲ ಒಂದು ನಿದ್ದೆ ಹೊಡಿತೀನಿ ಅಂದ್ರೆ ನಿದ್ದೆನೂ ಹೊಡಿಬೋದು. ಈಗ ಫುಲ್ ಮಿಲ್ ಸಿನಿಮಾ ಅಂತೆಲ್ಲ ಹೇಳಿದ್ರಪ್ಪ, ಫುಲ್ ಮಿಲ್ಸ್ ಅಲ್ಲಿ ಎಲ್ಲರೂ ಇರ್ಬೇಕಾದ್ರೆ ನೀವು ಒಬ್ಬರೇ ಇದಿರಲ್ಲ, ಯಾಕೆ? ಏನ್ ಮಾಡೋದು ಸರ್, ಸಿನಿಮಾ ಸ್ಟಾರ್ಟ್ ಮಾಡ್ಬೇಕಾದ್ರೆ ಎಲ್ಲರೂ ಜೊತೆಗಿರ್ತಾರೆ, ಸಿನಿಮಾ ಮುಗಿದ್ಮೇಲೆ ಯಾರು ಜೊತೆಗಿರಲ್ಲ. ಇವಾಗ ನೋಡಿ, ನಾನು ಇಂಟರ್ವ್ಯೂಗ್ ಬನ್ನಿ ಅಂತ ಎಲ್ಲಾರನ್ನೂ ಕೇಳ್ಕೊಂಡಿದೀನಿ, ಯಾರು ಬಂದೇ ಇಲ್ಲ. ಏನ್ ಮಾಡಕ್ಕಾಗಲ್ಲ, ಒಬ್ಬರೇ ಪ್ರಮೋಷನ್ ಮಾಡ್ಬೇಕಲ್ಲ. ದುಡ್ಡು ಹಾಕಿದೀನಿ, ಸಿನಿಮಾ ಪ್ರೊಡ್ಯೂಸ್ ಮಾಡಿದೀನಿ, ಹೀರೋ ಆಕ್ಟ್ ಮಾಡಿದೀನಿ, ಸಿನಿಮಾನ ಪ್ರಮೋಟ್ ನಾನೇ ಮಾಡ್ಬೇಕು. ಇನ್ನ ಈ ಹೀರೋಯಿನ್ಸ್ ಮತ್ತೆ ನಮ್ಮ ಅವ್ರ ಇನ್ನೊಬ್ರು ಇದಾರೆ, ವಿಜಯ್ ಚಂಡೂರ್ ಅಂತ, ಅವ್ರನ್ನೆಲ್ಲ ನಂಬ್ಕೊಂಡು ಕೂತ್ಕೊಂಡ್ರೆ ಆಗತ್ತಾ? ಅವರೆಲ್ಲ ತುಂಬಾ ಬಿಸಿ. ಅವಾಗ ಮಾತ್ರ ಚೆನ್ನಾಗಿ ಬಂದ್ಬಿಟ್ಟು ಆಕ್ಟಿಂಗ್ ಎಲ್ಲ ಮಾಡ್ಬಿಟ್ಟು ಪೇಮೆಂಟ್ ಚೆಕ್ ಎಲ್ಲ ಇಸ್ಕೊಂಡು ಹೋಗ್ಬಿಟ್ರು. ಚೆಕ್ ಕ್ಲಿಯರ್ ಆದ್ಮೇಲೆ ಇವಾಗ ನ್ಯೂಸೇ ಇಲ್ಲ. ಮತ್ತೆ ಹೆಂಗೆ ಇವಾಗ ಏನ್ ಮಾಡೋದು? ನಾವೇ ಮಾಡೋಣ ಬನ್ನಿ. ನಾವೇ ಏನಾದ್ರು ಗ್ಯಾಪ್ ಅಲ್ಲಿ ಯಾರೋ ಕಾಣಿಸ್ತಿದಾರೆ ನಿಮ್ ಟೀಮಾ? ಇವ್ರಾ? ಓ ಇದೀರಾ ಇಲ್ಲೇ? ಏ ಬ್ರದರ್, ಫಾದರ್, ಹೌದಾ? ಗೊತ್ತಾಗ ಆ ಕಡೆ ಇದ್ದೆ. ಅವ್ರ ಒಬ್ರೆ ಏನ್ ಹೇಳಿದ್ರು ಅಂತ ಅವರು? ಇಲ್ಲ ಏನು ಹೇಳಿಲ್ಲ, ಅದು ಆಮೇಲೆ ಮಾತಾಡೋಣ. ಬೇಡ ಅವ್ರು ಸುಮ್ಮನೆ ತಮಾಷೆಗೆ. ಅದೇ ಮುದ್ದಾಗಿರೋ ಹೀರೋಯಿನ್ಗಳು ಬರೋ ಸ್ವಲ್ಪ ಲೇಟ್ ಆಗುತ್ತೆ, ಎಲ್ಲರೂ ನಾವಿಬ್ರು ಮೇಂಟೈನ್ ಮಾಡ್ತಾ ಇರೋಣ. ಏನ್ ಸರ್, ಏನ್ ಕೆಲಸ ಕೊಟ್ಟಿದ್ದೀರಾ ಸರ್ ಅವ್ರಿಗೆ? ಗೊತ್ತಿಲ್ಲ ಸರ್, ಅದೇನೋ ಹೋಟ್ಲು ಮೆನು ಬರ್ದಂಗ್ ಬರೀತಾ ಇದಾರೆ. ಹೋಟ್ಲೇ ಅಲ್ಲ ಸರ್, ಏನ್ ಬೇಕು?